A very energetic morning to our respected principal sir, dynamic teachers and my fellow schoolmates. Welcome to the Yoga Day 2026 celebration right here at our beautiful school campus of Vidyavati International School. I am Rishmita and I am Anvita, and we are honored to be your host for this morning refreshing event. Today we gather not just to practice a few postures but to celebrate a timeless tradition that unites our mind, body and soul. To begin this auspicious day on peaceful note and to invite positive vibes into our surroundings, let us seek the blessings of Almighty. I would like to call upon 5th standard students to greet the stage and let us with a soothing prayer song. Please put your hands together for them. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಳಗಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ಭೂಮಿಯಂತೆ ಪಂಚಭೂತ ತತ್ವವು ದೇಹವಿದು ಭೂಮಿಯಂತೆ ಪಂಚಭೂತ ತತ್ವವು ಅರಿತು ಬಾಳೆ ಸತ್ವವು ಮರೆತು ಬಾಳೆ ನರಕವು ಅರಿತು ಬಾಳೆ ಸತ್ವವು ಮರೆತು ಬಾಳೆ ನರಕವು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. Friends, step forward and officially inaugurate today's Yoga Day celebration by garlanding the portrait. ನಾನು ಶುಭ 10ನೇ ತರಗತಿ. ಇಂದು ನಾವೆಲ್ಲ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿರುವುದು ಅತ್ಯಂತ ಸಂತೋಷಕರ ಸಂಗತಿಯಾಗಿದೆ. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಯೋಗವು ಭಾರತದ ಋಷಿಮುನಿಗಳು ಜಗತ್ತಿಗೆ ನೀಡಿರುವ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಒಂದು ಆರೋಗ್ಯಕರ ಮತ್ತು ಸಮತೋಲನಯುತ ಜೀವನವನ್ನು ನಡೆಸುವ ಜೀವನ ಶೈಲಿಯಾಗಿದೆ. ಮತ್ತು ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಸಂಪರ್ಕಿಸುವುದು ಅಥವಾ ಒಗ್ಗೂಡಿಸುವುದು. ಮನಸ್ಸು, ಆತ್ಮ ಮತ್ತು ದೇಹವನ್ನು ಸಮನ್ವಯಗೊಳಿಸುವ ಮಹಾ ಸಾಧನೆಯೇ ಯೋಗವಾಗಿದೆ. ಇಂದಿನ ವೇಗದ ಜಗತ್ತಿನಲ್ಲಿ ಎಲ್ಲರಿಗೂ ಆತಂಕ, ಖಿನ್ನತೆ ಮತ್ತು ಒತ್ತಡದಂತಹ ಆರೋಗ್ಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ ಮತ್ತು ಇಂತಹ ಕಾಯಿಲೆಗಳಿಗೆ ಯೋಗವೇ ಆಶಾಕಿರಣವಾಗಿದೆ. ಯೋಗ ಮಾಡುವುದರಿಂದ ಆರೋಗ್ಯ ಹೆಚ್ಚುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ಉಂಟಾಗುವ ಭಯ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಮಯವನ್ನು ಯೋಗಕ್ಕಾಗಿ ಮೀಸಲಿಡಬೇಕಾಗಿದೆ ಮತ್ತು ಹಲವಾರು ರಾಷ್ಟ್ರಗಳು ಇದಕ್ಕೆ ಬೆಂಬಲಿಸಿದವು ಮತ್ತು ಇದರ ಪ್ರತಿಫಲವಾಗಿ 2015ರಿಂದ ಜೂನ್ 21 ವಿಶ್ವ ಯೋಗ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇಂದು ಹಲವಾರು ರಾಷ್ಟ್ರಗಳು ಲಕ್ಷಾಂತರ ಜನರೊಂದಿಗೆ ಯೋಗವನ್ನು ಮಾಡುತ್ತಾ ಆರೋಗ್ಯಕರ ಜೀವನದೆಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಯೋಗ ಮಾಡುವುದರಿಂದ ಕೇವಲ ಆರೋಗ್ಯಕರ ಜೀವನವಷ್ಟೇ ದೊರೆಯುವುದಿಲ್ಲ, ಜೀವನದಲ್ಲಿ ಶಿಸ್ತು, ಆತ್ಮನಿಯಂತ್ರಣ ಮತ್ತು ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ಈ ಕಾರಣಗಳಿಂದಾಗಿ ನಾವು ಜೀವನದಲ್ಲಿ ನಮ್ಮ ದಿನಚರಿಯಲ್ಲಿ 20ರಿಂದ 30 ನಿಮಿಷಗಳನ್ನು ಯೋಗಕ್ಕಾಗಿ ಮೀಸಲಿಡುವುದಾಗಿ ಈ ಪವಿತ್ರ ಸಂದರ್ಭದಲ್ಲಿ ಪ್ರಮಾಣಿಸೋಣ. ಎಲ್ಲರೂ ಯೋಗ ಮಾಡೋಣ. ಪ್ರತಿದಿನ ಎಲ್ಲರೂ 20ರಿಂದ 30 ನಿಮಿಷ ಯೋಗ ಮಾಡುವುದರ ಮೂಲಕ ಆರೋಗ್ಯಕರ ಜೀವನದೆಡೆಗೆ ಹೆಜ್ಜೆ ಹಾಕೋಣ. ಧನ್ಯವಾದಗಳು. And flexibility to our celebration. Yoga and dance both celebrate the beautiful expression of one body. To showcase a marvelous performance blending energy and pride, let us give a thunder round of applause for our 7th standard students.
ಯೋಗ ದಿನದ ಶುಭಾಶಯಗಳು. ಮೊದಲಿಗೆ ಯೋಗ ಎಂದರೇನು ಎಂದು ತಿಳಿಯೋಣ. ಯೋಗ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವುದೇ ಯೋಗ. ಯೋಗ ಎಂಬ ಪದ ಯುಜ್ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಯುಜ್ ಎಂದರೆ ಸೇರಿಸು, ಕೂಡಿಸು, ಬಂಧಿಸು ಎಂಬ ಅರ್ಥ ನೀಡುತ್ತದೆ. ಆದ್ದರಿಂದ ಯೋಗ ಎಂದರೆ ದೇಹ ಹಾಗೂ ಮನಸ್ಸಿನ ಮೇಲೆ ಪಡೆಯುವ ಪ್ರಭುತ್ವವೇ ಯೋಗ. ಯೋಗ ಎಂದರೆ ಕೇವಲ ಆಸನ, ಪ್ರಾಣಾಯಾಮ ಎಂದು ತಿಳಿಯದೆ ಯೋಗವು ವೈದ್ಯಕೀಯ ಶಾಸ್ತ್ರ ಹಾಗೂ ಮನಸ್ಸಿನ ಶಾಸ್ತ್ರವಾಗಿದೆ. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಯೋಗದ ಪಿತಾಮಹ ಎಂದು ಪತಂಜಲಿ ಮಹರ್ಷಿಯನ್ನು ಕರೆಯುತ್ತಾರೆ. ಇವರು ಯೋಗಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಗ್ರಂಥದ ರೂಪದಲ್ಲಿ ಬರೆದಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಯೋಗವು ಭಾರತೀಯರಿಗೆ ಜೀವನ ಶೈಲಿಯಾಗಿದೆ. ಇದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿತ್ತು. ಯೋಗದ ಪ್ರಮುಖ ವಿಧಗಳನ್ನು ನೋಡೋಣ. ರಾಜಯೋಗ ಅಥವಾ ಹಠಯೋಗ, ಆಸನಗಳನ್ನು ಮತ್ತು ಪ್ರಾಣಾಯಾಮಗಳ ಮೂಲಕ ದೇಹವನ್ನು ದೃಢವಾಗಿಡುವುದು. ಜ್ಞಾನಯೋಗ, ಜ್ಞಾನದ ಮಾರ್ಗ ಅಥವಾ ವಿಚಾರ ಮಾರ್ಗ, ಸ್ವಯಂ ವಿಚಾರಣೆ. ಭಕ್ತಿಯೋಗ, ಭಗವಂತನ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಮಾರ್ಗ. ಕರ್ಮಯೋಗ, ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಕರ್ತವ್ಯ ನಿರ್ವಹಿಸುವುದು. ಎಲ್ಲರೂ ಪದ್ಮಾಸನ ಅಥವಾ ಸಿದ್ಧಾಸನದಲ್ಲಿ ಕುಳಿತುಕೊಳ್ಳಿ. ಕೈಯಲ್ಲಿ ಚಿನ್ಮುದ್ರೆ ಹಿಡಿಯಿರಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. Backward. Relax. Switch your both hands. Inward and outward. Inward rotation. Outward rotation. Open and close. ನಮಸ್ಕಾರಾಸನ. ಓಂ ಮಿತ್ರಾಯ ನಮಃ. ಊರ್ಧ್ವ ನಮನಾಸನ. ಓಂ ರವಯೇ ನಮಃ. ಪಾದಹಸ್ತಾಸನ. ಓಂ ಸೂರ್ಯಾಯ ನಮಃ. ಏಕಪಾದ ಪ್ರಸರಣಾಸನ. ಓಂ ಭಾನವೇ ನಮಃ. ದ್ವಿಪಾದ ಪ್ರಸರಣಾಸನ. ಓಂ ಖಗಾಯ ನಮಃ. ಸಾಷ್ಟಾಂಗ ನಮನಾಸನ. ಓಂ ಪೂಷ್ಣೇ ನಮಃ. ಭುಜಂಗಾಸನ. ಓಂ ಹಿರಣ್ಯಗರ್ಭಾಯ ನಮಃ. ಅಧೋಮುಖ ಶ್ವಾನಾಸನ. ಓಂ ಮರಿಚಯೇ ನಮಃ. ಏಕಪಾದ ಪ್ರಸರಣಾಸನ. ಓಂ ಆದಿತ್ಯಾಯ ನಮಃ. ಪಾದಹಸ್ತಾಸನ. ಓಂ ಸವಿತ್ರೇ ನಮಃ. ಊರ್ಧ್ವ ನಮನಾಸನ. ಓಂ ಅರ್ಕಾಯ ನಮಃ. ನಮಸ್ಕಾರ ಸ್ಥಿತಿ. ಓಂ ಭಾಸ್ಕರಾಯ ನಮಃ. ಆಸನ. ಓಂ ಸೂರ್ಯಾಯ ನಮಃ.
ಏಕಪಾದ ಪ್ರಸರಣಾಸನ. ಓಂ ಭಾನವೇ ನಮಃ. ಸೂರ್ಯನಾರಾಯಣಾಯ ನಮಃ. ಸಮಸ್ಥಿತಿ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಪಾದಗಳ ಮೇಲೆ ನಿಲ್ಲುತ್ತಾ ಹಿಮ್ಮಡಿಯನ್ನು ಮೇಲೆತ್ತಿ. ಎರಡೂ ಕೈಗಳನ್ನು ಭುಜದ ನೇರಕ್ಕೆ ತಂದು ಕುರ್ಚಿಯಲ್ಲಿ ಕೂರುವ ರೀತಿಯಲ್ಲಿ ನಿಲ್ಲಿ. Go down slowly. Let's hold that position. Hold. Slowly come up. Relax your hand. ಜಾನು ಶೀರ್ಷಾಸನ. ಎರಡೂ ಕಾಲುಗಳನ್ನು ಚಾಚಿ ನೇರ ಕುಳಿತುಕೊಳ್ಳಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ಪಾದವನ್ನು ಎಡಗಾಲಿನ ತೊಡೆಯ ಒಳಭಾಗಕ್ಕೆ ತಾಗುವಂತೆ ಇರಿಸಿ. ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಎಡಗಾಲಿನ ಹೆಬ್ಬೆರಳನ್ನು ಹಿಡಿಯಿರಿ. Raise your hand. Rub your hand. Relax your leg. Breathe in. Breathe out. You will open your eyes. Don't shake your body. Breathe slowly. ನಿಧಾನವಾಗಿ ಉಸಿರಾಡಬೇಕು. ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. Take a long breath. Breathe out.